ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 12. ಮತ್ತೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿಬಿಡು ಎಂದ ನಗುತ್ತಾ. ಎಲ್ಲೇ ಹೋದರೂ ಅವ ಬಂದ ನಿಲ್ಲುವುದು ಅಲ್ಲಿಗೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಎಂದು ಕೆನ್ನೆ ಮೇಲೆ ಕೈ ಇಟ್ಟು ಯೋಚಿಸಿದಂತೆ ನಟಿಸಿದವಳು ರಾಮ್. ನಿಮ್ಮ ಜೊತೆ ಮದುವೆ ಆಗೋದಿಕ್ಕೆ ಎನ್ನುವಾಗಲೇ ಓಡಿ ಬಂದಿದ್ದ ಲಕ್ಕಿ. ಅಗ್ರಜ, ನಮ್ಮ ನ್ಯೂ ಬಿಲ್ಡಿಂಗ್ ಎಲ್ಲ ಇಲ್ಲೀಗಲ್ ಅಂತ ಪೊಲೀಸ್ ಸೀಸ್ ಮಾಡಿದ್ರಂತೆ. ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಾರೆ ಎಂದ ಗಾಬರಿಯಿಂದ. ವಾಟ್, ಹೌ ಇಟ್ ಪಾಸಿಬಲ್ ಎಂದ ರಾಮ್ ಕೋಪದಿ ಚೀರುವಷ್ಟರಲ್ಲಿ ಬಂದಿದ್ರು ಪೊಲೀಸರು. ಇಲ್ಲಿಗಲ್ ಆಗಿ ಗೌರ್ಮೆಂಟ್ ಜಾಗದಲ್ಲಿ ಬಿಲ್ಡಿಂಗ್ ಕಟ್ತಿರೋದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಸರ್ ರಾಮ್ ಎಂದು ಅವನ ಮುಂದೆ ಬೇಡಿ ಹಿಡಿದಿದ್ರು. ಈಗ ರಾಮ್ ಪ್ರಳಯ ರುದ್ರನೇ ಸರಿ, ಅವನ ಮತ್ತೊಂದು ಅವತಾರ ಜಾನು ನೋಡಲೇಬೇಕೀಗ. ಏನು ಹೇಳ್ತಿದ್ದೀರಾ? ನನ್ನ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ. ನಾನು ತಗೊಂಡಿರೋದು ಲ್ಯಾಂಡ್ ಓನರ್ ಬಳಿ, ಅದೇಗೆ ಗೌರ್ಮೆಂಟ್ ಜಾಗ ಆಗುತ್ತೆ ಎಂದ ಹಲ್ಕಚ್ಚಿ. ಅವನ ಮುಖದ ಭಾವವೇ ಹೇಳುತ್ತಿತ್ತು ಅವನಿಗೆಷ್ಟು ಕೋಪ ಬಂದಿದೆ ಎಂದು. ಅವರ ಮೈ ಮೇಲೆ ಕಾಕಿ ಇದ್ದ ಕಾರಣ ತಡೆದಿದ್ದನವ. ನಮಗೂ ಅರ್ಥ ಆಗುತ್ತೆ ರಾಮ್, ಆದರೆ ಕಂಪ್ಲೇಂಟ್ ಬಂದಾಗ ನಾವು ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ತಗೋಬೇಕಾಗುತ್ತೆ. ನಿಮ್ಮನ್ನು ಅರೆಸ್ಟ್ ಮಾಡ್ತಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಿರೋರು ಸುಮ್ಮನೆ ಇರಲ್ಲ. ನಿಮಗೂ ಗೊತ್ತು ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತ. ಅಲ್ಲಿ ಇದು ನ್ಯೂಸ್ ಆದರೆ ನಿಮಗೂ ನಮಗೂ ಇಬ್ಬರಿಗೂ ತೊಂದರೆ ಎಂದರು ಪೊಲೀಸ್. ರಾಮ್ ಬಗ್ಗೆ ತಿಳಿದಿದೆ ಅವರಿಗೆ, ಹಾಗಾಗಿ ಪರಿಸ್ಥಿತಿ ಅರ್ಥ ಮಾಡಿಸಲು ನೋಡಿದರು. ಫೈನ್, ಯಾರು ಕೊಟ್ಟಿರೋದು ಕಂಪ್ಲೇಂಟ್ ಎಂದ ಹೋಪ್ ಮೇಲೆತ್ತೆ. ರಮಣ್ ಅವರು. ಇವಾಗ ನೀವು ನಮ್ಮ ಜೊತೆ ಬನ್ನಿ, ನಿಮ್ಮ ತಮ್ಮ ಹೋಗಿ ಬೇಲ್ ತೊಗೊಂಡು ಬರಲಿ, ಬೇಗ ಬರುವಂತ್ರಿ ಎಂದರು. ಅವರು ರಮಣ್ ಹೆಸರು ಹೇಳಿಯೇ ಮುಷ್ಟಿ ಕಟ್ಟಿದವ. ಜಾನು ಸಹ ಕೋಪಗೊಂಡಳು ರಮಣ್ ನಡೆಗೆ. ಲಕ್ಕಿ, ಲಾಯರ್ಗೆ ಕಾಲ್ ಮಾಡು. ನಿನ್ನ ಬಳಿ ಇರೋ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಸಾಫ್ಟ್ ಕಾಪಿ ಅವರಿಗೆ ಕಳುಹಿಸು. ನಾನು ಸ್ಟೇಷನ್ ತಲುಪುವ ಅಷ್ಟರಲ್ಲಿ ಅವರು ಅಲ್ಲಿರಬೇಕು ವಿತ್ ಬೇಲ್ ಎಂದ ಕೋಪ ತಡೆದು. ಓಕೆ ಅಗ್ರಜ, ಬಟ್ ನೀನು ಬದಲಾಗಿ ನಾನು ಬಂದರೆ ಆಗಲ್ವಾ ಎಂದ ಪೊಲೀಸ್ ನೋಡಿ. ಅವನಿಗೆ ಅಗ್ರಜನನ್ನು ಬಿಟ್ಟು ಕೊಡಲು ಇಷ್ಟ ಇಲ್ಲ. ಇಲ್ಲ ಸರ್, ಲ್ಯಾಂಡ್ ಇರೋದು ರಾಮ್ ಅವರ ಹೆಸರಿಗೆ ಅಲ್ವಾ ಎಂದಾಗ ತಲೆ ಆಡಿಸಿದ ಲಕ್ಕಿ ಲಾಯರ್ಗೆ ಕರೆ ಮಾಡಿದರೆ ರಾಮ್ ಪೊಲೀಸ್ ಜೊತೆ ನಡೆದ. ಸ್ಟಾಫ್ ಎಲ್ಲ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಸರ್, ನಾನು ನನ್ನ ಕಾರಲ್ಲಿ ಬರಬಹುದಾ ಎಂದ ಜೀಪ್ ಏರಲು ಇಷ್ಟಪಡಿದೆ. ಅದು ತಪ್ಪು, ಆದರೆ ಪರವಾಗಿಲ್ಲ ಬನ್ನಿ ಎಂದು ಕಾರಿನಲ್ಲಿ ಬರಲು ಅನುಮತಿ ನೀಡಿದರು ಪೊಲೀಸ್. ಲಕ್ಕಿಯವರೇ, ಏನಾಯಿತು ಎಂದಳು ಜಾನು ಫೋನಿನಲ್ಲಿ ಮಾತನಾಡಿದವನ ಬಳಿ ಬಂದು. ನೀವು ಯೋಚನೆ ಮಾಡಬೇಡಿ ಅತಿಗೆ, ಲಾಯರ್ ಬರ್ತಿದ್ದಾರೆ ಎಂದವ ಅವಸರದಿ ನಡೆಯುವಾಗ ಅವನ ತಡೆದವಳು. ನಾನು ಬರ್ತೀನಿ ಲಕ್ಕಿ ಎಂದಳು ಆತಂಕದಿ. ಅವನ ಬಗ್ಗೆ ತಿಳಿಯದೆ ಇರಲಾಗದಲ್ಲ ಅವಳ ಕೈಯಲ್ಲಿ. ಸ್ಟೇಷನ್ಗೆ ಬೇಡ ಅತ್ತಿಗೆ, ಅಣ್ಣ ಬೈತಾನೆ ಎಂದ ಲಕ್ಕಿ. ಇಂತಹ ವಿಚಾರದಲ್ಲಿ ಹೆಣ್ಣು ಮಕ್ಕಳನ್ನು ಇನ್ವಾಲ್ವ್ ಮಾಡಲು ಇಷ್ಟ ಇಲ್ಲ ಅವನಿಗೆ. ನಾ ಸ್ಟೇಷನ್ ಒಳಗೆ ಬರಲ್ಲ, ಆಚೆ ಇರ್ತೀನಿ ಪ್ಲೀಸ್ ಎಂದು ಅವಳು ಬೇಡಿದಾಗ ಇಲ್ಲ ಎನ್ನಲಾಗದೆ ಅವ ನಡೆದರೆ ಅವನ ಹಿಂದೆ ಓಡಿದ್ಲು ಜಾನು. ಇಬ್ಬರೂ ವೇಗವಾಗಿ ಸ್ಟೇಷನ್ ತಲುಪುವಷ್ಟರಲ್ಲಿ ಲಾಯರ್ ಸಹ ಬಂದಿದ್ರು. ಅದಕ್ಕೆ ನೀವು ಕಾರಲ್ಲೇ ಇರಿ, ನಾನು ಅಗ್ರಜನ ಕರೆದುಕೊಂಡು ಬರ್ತೀನಿ ಎಂದವ ಅವಳನ್ನು ಕಾರಲ್ಲೇ ಕೂರಿಸಿ ನಡೆದ. ಬನ್ನಿ ಸರ್, ಬೇಲ್ ಕೊಡಿ ಎಂದು ತಾವೇ ಮೊದಲಾಗಿ ಬೇಲ್ ಕೇಳಿ ಪಡೆದರು ಪೊಲೀಸ್. ರಾಮ್ ಬುಸುಗುಡ್ತಾ ಅವರೇ ಮಂದಿಯೇ ಕುಳಿತಿದ್ದ. ಓಕೆ, ಎಲ್ಲ ಸರಿ ಇದೆ, ಆದರೆ ನೀವು ಬೇರೆ ಕಡೆ ಹೋಗೋ ಹಾಗಿಲ್ಲ, ಈ ಕೇಸ್ ಕ್ಲೋಸ್ ಆಗೋವರೆಗೂ ಎಂದರು ಅವನಿಗೆ ಕೈ ನೀಡಿ. ನಾಳೆನೇ ಕ್ಲೋಸ್ ಆಗುತ್ತೆ ಬಿಡಿ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಎಂದವ ಅವರಿಗೆ ಕೈ ಕುಲುಕಿ ಆಚೆ ಬಂದ. ಸರ್, ಇದು ಫೇಕ್ ಕೇಸ್ ಅಂತ ಪ್ರೂವ್ ಮಾಡಿ ಅವನನ್ನೇ ಒಳಗೆ ಹಾಕ್ಬೋದು ಎಂದರು ಅವನ ಕಡೆಗೆ ಲಾಯರ್ ಮನೋಜ್. ಬೇಡ ಮನೋಜ್, ಅವನು ಈ ಕೇಸ್ ವಾಪಸ್ ತಗೋತಾನೆ, ಆಮೇಲೆ ನಾನು ಆಟ ಶುರು ಮಾಡ್ತೀನಿ. ಇಷ್ಟು ದಿನ ಬಿಸ್ನೆಸ್ ಅಷ್ಟೇ, ಆದರೆ ಸುಮ್ಮನಾಗಿದ್ದೆ, ಇನ್ಮೇಲಿಲ್ಲ ಎಂದವನ ಲಕ್ಷ್ಯ ಕಾರಲ್ಲಿ ಕುಳಿತಿದ್ದವಳ ಕಡೆಗೆ ಹೋಗಲು. ಲಕ್ಕಿ, ನೀನು ನನ್ನ ಕಾರ್ ತಗೊಂಡು ಹೋಗು, ನಾನು ಬರ್ತೀನಿ ಎಂದು ತನ್ನ ಕಾರ್ ಕೀ ಅವನತ್ತ ಚಾಚಿ. ಅವನ ಉದ್ದೇಶ ಅರಿತ ಲಕ್ಕಿ, ಬೇಡ ಅಗ್ರಜ, ಅತ್ತಿಗೆ ಇದ್ದಾರೆ, ನೀನೊಬ್ಬನೇ ಹೋಗಿ ಬಾ ಎಂದಾಗ ಅವನತ್ತ ಉರಿ ನೋಟ ಕೊಷ್ಟನಷ್ಟೆ. ಸುಮ್ಮನೆ ಕಾರ್ ಕೀ ತೆಗೆದುಕೊಂಡು ನಡೆದ ಲಕ್ಕಿ. ರಾಮ್, ಏನಾಯಿತು, ಏನಾದರೂ ಹೇಳಿದ್ರಾ ಎಂದಳು ಜಾನು ಅವನು ಬರುತ್ತಿದ್ದಂತೆ. ಅವಳ ಮಗುವನ್ನೇ ನೋಡಿದವ, ಏನು ಹೇಳ್ತಾರೆ, ಬೇಲಿತ್ತು ಕಳಿಸಿದ್ರು, ನನ್ನ ಅರೆಸ್ಟ್ ಮಾಡಿ ಇಡುವಂಥ ಜೈಲ್ ಇನ್ನೂ ಇಲ್ಲ ಎಂದ ತಣ್ಣಗೆ. ಅವನ ಮಾತಿಗೆ ನೆಮ್ಮದಿಗೊಂಡವಳು, ನನ್ನ ಆಫೀಸ್ಗೆ ಡ್ರಾಪ್ ಮಾಡಿ ನೀವು ಮನೆಗೆ ಹೋಗಿ ರಾಮ್, ಮನಸ್ಥಿತಿ ಚೆನ್ನಾಗಿಲ್ಲ ಅಲ್ವಾ ನಿಮಗೆ ಎಂದಳು ಅವನ ಕೈ ಮೇಲೆ ಕೈ ಇಟ್ಟು. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ವ್ಯಂಗ್ಯವಾಗಿ ನಕ್ಕವನ ಕಾರ್ ನಿಂತದ್ದು ರಮಣ್ ಕಂಪನಿ ಎದುರು. ಇಲ್ಲಿಗೆ ಎಂದು ಅವನತ್ತ ನೋಡಲು ಅವಳ ಕೈ ಹಿಡಿದವ. ಬಾ ಎಂದು ನಡೆದ. ಗೊಂದಲದಲ್ಲೇ ಅವನನ್ನು ಹಿಂಬಾಲಿಸಿದ್ಲು. ಬರಬೇಕು ರಾಮ್. ರಾಮ್ ಅವರು ಬರ್ತೀರಾ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ ಎಂದ ರಮಣ್ ತನ್ನ ಕ್ಯಾಬಿನ್ಗೆ ಬಿರುಸಾಗಿ ನುಗ್ಗಿದವನ ನೋಡಿ. ಬರಬೇಕಾಯ್ತು ಮಿಸ್ಟರ್ ರಮಣ್, ನಿಮಗೆ ಎಷ್ಟು ಚೆನ್ನಾಗಿ ಆಡೋದು ಹೇಳಿಕೊಡೋಕೆ ಎಂದು ತಾನು ತಣ್ಣಗೆ ನಗುತ್ತಾ. ಆಟ ಆಡೋದಾ? ನಾನು ಹೇಳಿಕೊಡ್ಬೇಕಲ್ವಾ ಅದು. ಈಗ ಆಡಿದ ಆಟ ಚೆನ್ನಾಗಿತ್ತಾ? ಪೊಲೀಸ್ ಸ್ಟೇಷನ್ ಹೇಗಿತ್ತು? ಎಸಿ ಇತ್ತಾ ಎಂದವನ ನೋಡಿ ಕೋಪ ತಡೆಯಲಾಗದ ರಾಮ್ ಅವನ ತೀರ ಸಮೀಪ ಬಂದವ.
ಬೇಡ ಬೇಡ ಅಂದರೂ ನನ್ನ ಸವಾಸಕ್ಕೆ ಬರ್ತಿದೀಯ ರಮಣ್ ನೀನು. ಇದರ ಪರಿಣಾಮ ಅನುಭವಿಸಲೇಬೇಕು ಎಂದವನ ಮಾತಲ್ಲಿ ಕೋಪ ಸ್ಪಷ್ಟ. ಏನು ಪರಿಣಾಮ ಮಿಸ್ಟರ್ ರಾಮ್ ಎಂದ ಅವ್ಯಂಗ್ಯವಾಗಿ ನಕ್ಕ ರಮಣ್. ನಿನ್ನ ತಂಗಿಗಾಗಿ ಕಟ್ಟಿದ್ದ ಬಿಲ್ಡಿಂಗ್ ನಿಲ್ಲಿಸಿಬಿಟ್ಟೆ, ಇವಾಗ ಏನು ಮಾಡ್ತೀಯಾ ಎಂದ ಕಣ್ಮುಟುಕಿಸಿ. ತಕ್ಷಣ ಅವನ ಕೊರಳ ಪಟ್ಟಿ ರಾಮ್ ಕೈಯಲ್ಲಿತ್ತು. ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಿದೆ ಅಲ್ವಾ, ಇನ್ನು ನಿನ್ನ ಜೀವನ ಬರ್ಮಾದ್ ಮಾಡಲಿಲ್ಲ ಅಂದರೆ ಕೇಳು ಎಂದವನ ಕೋಪಕ್ಕೆ ಅವ ಕರಗಲಿಲ್ಲ ಅಷ್ಟೆ. ಆಗಷ್ಟೇ ರಮಣ್ ಕ್ಯಾಬಿನ್ ಕೇಳಿಕೊಂಡು ಅವರತ್ತ ನಡೆದು ಬರುತ್ತಿದ್ದ ಜಾನುವನ್ನ ಗಾಜಿನ ಗೋಡೆಯ ಮೂಲಕ ನೋಡಿದವ. ಅಲ್ಲಿ ನೋಡು, ಜಾನು ಈಗ ನನ್ನವಳು. ಇನ್ನು 6 ತಿಂಗಳಲ್ಲಿ ಅವಳು ನನ್ನ ಹೆಂಡತಿಯಾಗಿ ನನ್ನ ಪಕ್ಕ ಇರ್ತಾಳೆ. ಹೀಗೆ ನಿನ್ನಿಂದ ಒಂದೊಂದೇ ಕಿತ್ಕೋತೀನಿ ಎಂದವನ ಮನದ ಮಾಚು ಆಚೆ ಬಂದಿತ್ತು. ವಾಟ್, ಅವಳು ನಿನ್ನ ಇಷ್ಟಪಡೋದ ಎಂದ ರಮಣ್ ವ್ಯಂಗ್ಯವಾಗಿ. ಮನೆಯಲ್ಲಿ ಮದುವೆ ಬೇಡ ಅಂದಿದ್ಲಲ್ಲ, ಬೇಕಿದ್ರೆ ಕೇಳು ಎಂದ ತಣ್ಣಗೆ ಜೇಬಿನಲ್ಲಿ ಕೈ ತೋರಿಸಿ. ರಮಣ್, ದಿಸ್ ಇಸ್ ಟೂ ಮಚ್. ಸುಳ್ಳು ಕಂಪ್ಲೇಂಟ್ ಯಾಕೆ ಕೊಟ್ಟಿದೀಯಾ ಎಂದು ಅವನತ್ತ ಬಂದಳು ಜಾನು. ತಕ್ಷಣಕ್ಕೆ ಅವಳ ಕೈ ಹಿಡಿದ ರಮಣ್, ನೀನು ರಾಮ್ನ ಮದುವೆ ಆಗ್ತೀಯಾ ಎಂದ ಹಲ್ಕಚ್ಚಿ. ಅವನ ಮೇಲಿದ್ದ ಕೋಪದ ಜೊತೆಗೆ ಆಗಷ್ಟೇ ರಾಮ್ ಮೇಲೆ ಮೂಡುತ್ತಿದ್ದ ನವಿರಾದ ಭಾವನೆಗಳಿಗೆ ಸೋತವಳು. ಹೌದು, ನಿನ್ನಂಥ ರಾವಣನ ಮದುವೆ ಆಗೋದಕ್ಕಿಂತ ರಾಮನನ್ನ ಮದುವೆ ಆಗ್ತೀನಿ ಎಂದಾಗ ರಮಣ್ ಉರಿದು ಬಿದ್ದರೆ ರಾಮ್ ಮೀಸೆ ಅಡಿಯಲ್ಲಿ ನಗುತ್ತಿದ್ದ. ಕೊನೆಗೂ ಅವನ ಯೋಚನೆ ಸಫಲವಾಗಿತ್ತು. ಇನ್ಮುಂದೆ ನನಗೆ ಮುಖ ತೋರಿಸ್ಬೇಡ ನೀನು. ಛೀ, ಇಷ್ಟು ಕೀಳಿಮಟ್ಟಕ್ಕೆ ಇಳಿತೀಯ ಅಂತ ಗೊತ್ತಿರಲಿಲ್ಲ ನನಗೆ ಎಂದವಳು ರಾಮ್ನ ನೋಡಿ. ಬನ್ನಿ ರಾಮ್, ಇವನ ಬಳಿ ಏನು ಮಾತು ಎಂದು ಆಚೆ ನಡೆದರೆ ಒಂದು ಚಾಲೆಂಜ್ ಗೆತ್ತಾಯ್ತು. ರಮಣ್, ಜಾನನ್ನ ನನ್ನವಳನ್ನಾಗಿ ಮಾಡ್ಕೋತೀನಿ ಅಂದಿದ್ದೆ, ಆಯಿತು. ಇನ್ನು ಅವಳನ್ನ ಮಡದಿ ಮಾಡ್ಕೋತೀನಿ. ದಮ್ ಅನ್ನೋದಿದ್ರೆ ತಡಿ ಎಂದು ಅವಳ ಹಿಂದೆ ನಡೆದ ರಮಣ್ ಉರಿಸುವ ಕೆಂಡನಾದ. ಈಗವನ ಕೋಪ ಜಾನುವಿನ ಮೇಲೆ. ಸಾರಿ ರಾಮ್, ರಮಣ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾನೆ ಅಂತ ಗೊತ್ತಿರಲಿಲ್ಲ ಎಂದಳು ಮೆತ್ತಗೆ. ಅವನು ತನಗಾಗಿ ರಾಮ್ನ ವಿರುದ್ಧ ಬಿದ್ದಿದ್ದಾನೆಂದು ತಿಳಿದಿದ್ದಳು ಅವಳು. ಇಲ್ಲ ಜಾನು, ಅವನು ನಿನಗಾಗಿ ನನ್ನ ವಿರುದ್ಧ ನಿಂತಿಲ್ಲ. ನಾವಿಬ್ಬರು ಮೊದಲಿನಿಂದಲೂ ವೈರಿಗಳೇ, ಇವನ್ ಫ್ರಮ್ ಕಾಲೇಜ್ ಎಂದಾಗ ಕಣ್ಣರಳಿಸಿದ್ಲು ಜಾನು. ಏನು ಹೇಳ್ತಿದ್ದೀರ ರಾಮ್, ನೀವು ರಮಣ್ ಕಾಲೇಜ್ ಫ್ರೆಂಡ್ಸಾ ಎಂದು ಅಚ್ಚರಿಯಿಂದ ಕೇಳಿದವಳ ನೋಡಿ ನಕ್ಕವ. ಸ್ಮಾಲ್ ಕರೆಕ್ಷನ್, ಫ್ರೆಂಡ್ಸ್ ಅಲ್ಲ, ಎನಿಮೀಸ್ ಎಂದ ನಗುತ್ತಾ. ಅವನ ಮಾತಿಗೆ ಮೂತಿ ತಿರುವಿದಳು. ಇವಾಗ ಕೇಸ್ ಏನಾಯಿತು ಎಂದಳು ಅವನ ನೋಡದೆ. ಕೇಸ್ ಏನೋ ಆಗುತ್ತೆ ಬಿಡು, ಅದನ್ನು ನಾನು ನೋಡ್ಕೋತೀನಿ. ಆದರೆ ಮತ್ತೆ ಮನೆಗೆ ಯಾವಾಗ ಬರಲಿ ಎಂದ ಅವಳಂತ ನೋಡಿ. ಎಲ್ಲಿಗೆ, ನನ್ನ ಆಫೀಸಿಗೆ ಬಿಡಿ ಅನ್ನಲ್ಲ, ನೀವು ಮನೆಗೆ ಹೋಗಿ, ನಿಮ್ಮ ಮನಸ್ಥಿತಿ ಸರಿಯಿಲ್ಲ ಎಂದಳು ಮೆತ್ತಗೆ. ಏನು ಮರೆತ ಹಾಗಿದೆ, ನಿಮ್ಮನೆಗೆ ಹೆಣ್ಣು ಕೇಳೋಕೆ ಯಾವಾಗ ಬರಲಿ ಅಂದಿದ್ದು ನಾನು ಎಂದಾಗ ಕ್ಷಣ ಕಳವಳ ತೋರಿದವಳು. ಇವಾಗಲೇ ಬೇಡ ರಾಮ್, ನಾವು ಸ್ವಲ್ಪ ದಿನ ಪ್ರೀತಿ ಮಾಡೋಣ, ಆಮೇಲೆ ಮದುವೆ. ಮನೆಯಲ್ಲಿ ನನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಂದಳು ಚಂದದಿಂದ. ಇಲ್ಲ ಜಾನು, ನನಗೆ ಕಾಯೋ ತಾಳ್ಮೆ ಇಲ್ಲ, ಬೇಗ ಮದುವೆ ಆಗೋಣ ಎಂದ ಅವಳ ಕೈ ಹಿಡಿದು. ಅಣ್ಣ ನನ್ನ ಜೊತೆ ಇರೋವರೆಗೂ ನೀವು ಚಿಂತೆ ಮಾಡಬೇಡಿ ಎಂದಾಗ ನಕ್ಕನವ. ಅವನ ನಗುವಿಗೆ ಅರ್ಥ ಅವನಿಗೆ ಗೊತ್ತು. ಸರಿ, ಹಾಗಾದರೆ ಆಫೀಸ್ ಬೇಡ, ಎಲ್ಲಾದರೂ ಬೇರೆ ಕಡೆಗೆ ಹೋಗೋಣವಾ ಎಂದ ಅವಳ ನೋಡಿ. ಕ್ಷಣ ಯೋಚಿಸಿದವಳು, ಲಕ್ಕಿ ಅವರಿಗೆ ಫೋನ್ ಮಾಡಿ, ಯಾವುದು ಇಂಪಾರ್ಟೆಂಟ್ ಮೀಟಿಂಗ್ ಇಲ್ಲ ಅಂದರೆ ಹೋಗೋಣ ಎಂದಳು ಅವನಿಗೆ. ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿದ ರಾಮ್. ಹುಡುಗನ ಜೊತೆ ಆಚೆ ಹೋಗುವುದೆಂದರೆ ಖುಷಿಯಿಂದ ಬರುವವರ ಮಧ್ಯೆ ಅವನ ಜವಾಬ್ದಾರಿಯನ್ನು ನೆನೆದವಳ ನೋಡಿ ನಕ್ಕವ. ಹಾಂ, ಆಗಲಿ ಮಹಾರಾಣಿ ಎಂದವ ಫೋನ್ ತೆಗೆದು ಕರೆ ಮಾಡಿದ ಲಕ್ಕಿಗೆ. ಅವನು ತುಂಬ ಯೋಚನೆಯಲ್ಲಿದ್ದ ಕಾರಣ ಬೇಗನೆ ಕರೆ ಸ್ವೀಕರಿಸಿದ. ಅಗ್ರಜ, ಎಲ್ಲಿದ್ದೀರಾ? ಅದಕ್ಕೇನೂ ಬಂದಿಲ್ಲ, ಏನಾಯಿತು ಎಂದು ಕೇಳಿದವನ ಮಾತಿಗೆ ನಗುತ್ತಾ, ನಾನು ಜಾನು ಆಚೆ ಬಂದಿದ್ದೀವಿ, ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಾ ಎಂದ ನೇರವಾಗಿ. ಇಲ್ಲ ಅಗ್ರಜ, ನೀವು ಆರಾಮಾಗಿ ಹೋಗಿ ಬನ್ನಿ ಎಂದ ತುಂಟತನದಿ. ಅವರಿಬ್ಬರ ಒಂದು ಮಾಡಲು ಇವಾಗ ಕಾಯುತ್ತಿದ್ದನಲ್ಲ. ಓಕೆ ಲಕ್ಕಿ, ಬಾಯ್ ಎಂದು ಕರೆ ತುಂಡರಿಸಿದ ರಾಮ್ ಜಾನುವನ್ನ ನೋಡಲು. 1 ನಿಮಿಷ ಎಂದು ತನ್ನ ಫೋನ್ ತೆಗೆದು ಅಭಿಗೆ ಕರೆ ಮಾಡಿದ್ಲು. ಕೆಲಸದ ಇದ್ದವ ತಂಗಿಯ ಕರೆ ಎಂದು ಸ್ವೀಕರಿಸಿ ಕಿವಿಗಿಟ್ಟುಕೊಂಡ.
ಹೇಳು ಸ್ವೀಟಿ ಎಂದ ನಗುತ್ತಾ. ಅಣ್ಣ, ರಾಮ್ ಜೊತೆ ಆಚೆ ಹೋಗ್ತಿದ್ದೀನಿ ಎಂದಳು ಕಾಲ್ನ ಸ್ಪೀಕರಲ್ಲಿ ಹಾಕಿ. ಅಭಿಗೂ ಕೊಂಚ ಅನುಮಾನ ಇದ್ದಿದ್ದರಿಂದ ಮತ್ತೇನು ಯೋಚಿಸಿದೆ. ಓಕೆ ಸ್ವೀಟಿ, ಲೊಕೇಶನ್ ಹಾಕಿರು, ಅಲ್ಲಿಗೆ ಬಂದು ಪಿಕ್ ಮಾಡ್ತೀನಿ ಎಂದಾಗ ಹುಬ್ಬೇರಿಸಿದ ರಾಮ್. ತಂಗಿ ಹೋಗುವೆ ಎಂದ ತಕ್ಷಣ ಒಪ್ಪಿದನಲ್ಲದೆ ನಾನೇ ಬರುವೆ ಎನ್ನುತ್ತಿರುವನಲ್ಲ. ಬೇಡ ಅಣ್ಣ, ಬೇಗ ಬರ್ತೀವಿ, ಕಂಪನಿ ಬಳಿನೇ ಬಾ ಎಂದಾಗ ಒಪ್ಪಿದವ ಕರೆ ತುಂಡರಿಸಿದ. ಜಾನು, ಇದನ್ನೆಲ್ಲ ನಿನ್ನಣ್ಣನಿಗೆ ಹೇಳಬೇಕಾ ಎಂದ ತುಸು ಅಸಮಾಧಾನದಿ. ಹೌದು ರಾಮ್, ನಾವು ಆಚೆ ಹೋಗಿ ಯಾರಿಂದಲೂ ಅದು ಅವನಿಗೆ ತಿಳಿದ್ರೆ ಅವನಿಗೆ ನೋವಾಗುತ್ತೆ. ನಮ್ಮಿಬ್ಬರ ಮಧ್ಯೆ ಏನನ್ನೂ ಮುಚ್ಚಿಟ್ಟುಕೊಂಡಿಲ್ಲ ನಾವು. ಅವನಿಗೆ ನಾನಂದರೆ ಇಷ್ಟ, ನನಗೆ ಅವನೆಂದರೆ ಪ್ರಾಣ ಎಂದು ಮನದುಂಬಿ ಹೇಳಿದಾಗ ಅವಳನ್ನು ಹುಬ್ಬೇರಿಸಿ ನೋಡಿದವ. ಹೀಗೆ ಇರಿ ಯಾವಾಗಲೂ. ನನಗೂ ನನ್ನ ಪ್ರಿನ್ಸೆಸ್ ಅಂದರೆ ಪ್ರಾಣ. ಆದರೆ ನಾನು ಯಾವತ್ತೂ ಅವಳಿಗೆ ಎಲ್ಲಿಗೆ ಹೋಗ್ತಿದೀಯಾ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ ಹೇಳಿಲ್ಲ. ಅದು ಫ್ರೀಡಮ್ ಎಂದ ಕಾರ್ ಓಡಿಸುತ್ತಲೇ. ಫ್ರೀಡಮ್ ನನಗೂ ಇದೆ ರಾಮ್. ಅಣ್ಣ ನನಗೂ ಎಲ್ಲಿ ಹೋಗಬೇಡ ಅಂದಿಲ್ಲ. ಇದು ದೊಡ್ಡ ನಗರ, ಏನಾದರೂ ಎಡವಟ್ಟಾದರೆ ಕಷ್ಟ, ಅದಕ್ಕೆ ನಾನೇ ಎಲ್ಲ ತಿಳಿಸಿ ಹೋಗ್ತೀನಿ ಎಂದಾಗ ನಕ್ಕವ. ಆಯಿತು ಮಹಾರಾಣಿಯವರೇ, ನೀವು ಹೀಗೆ ಇರಿ. ಇವಾಗ ಎಲ್ಲಿಗೆ ನಮ್ಮ ಪಯಣ ಎಂದ ಅವಳ ಮಾತು ಮರೆಸಿ. ಎಲ್ಲಿಗಾದರೂ ಹೋಗೆ, ಆದರೆ ತುಂಬ ದೂರ ಬೇಡ ಎಂದಳು ನಗುತ್ತಾ. ಸರಿ, ನನ್ನ ಫೇವ್ರೆಟ್ ಪ್ಲೇಸ್ ಒಂದಿದೆ, ಅಲ್ಲಿಗೆ ಹೋಗೋಣವಾ ಎಂದವ ಕಾರ್ ತಿರುಗಿಸಿದ. ಅವರ ಕಾರ್ ನಿಂತದ್ದು ದೊಡ್ಡ ಕೆಫೆ ಎದುರು. ನಗರದ ಪ್ರತಿಷ್ಠಿತ ಕೆಫೆಗೆ ಬಂದು ನಿಲ್ಲಿಸಿದ ಕಾರನ್ನ. ಇಲ್ಲಿಗಾ ಎಂದಳು ಅದನ್ನು ನೋಡಿ. ಯಾಕೆ, ಇಷ್ಟ ಇಲ್ವಾ ಇಲ್ಲಿ ತಿನ್ನೋಕೆ ಎಂದು ನಗುತ್ತಾ ಕಾರ್ ಎಳೆದ. ಇಲ್ಲ, ತುಂಬ ಖರ್ಚಾಗುತ್ತೆ ಎಂದಳು ಮೆತ್ತಗೆ. ಪರವಾಗಿಲ್ಲ ಬಾ, ನಿನ್ನ ಜೊತೆ ಡೈಲಿ ಇಲ್ಲಿಗೆ ಬಂದರೂ ನನ್ನ ಹಣ ಖಾಲಿ ಆಗಲ್ಲ ಎಂದು ಅವಳ ಕೈ ಹಿಡಿದು ನಡೆದವ ಮೆಸೇಜ್ನಲ್ಲೇ ಬುಕ್ ಮಾಡಿದ್ದ ಸೀಟಿಗೆ ಬಂದು ಕುಳಿತ. ಏನು ತಗೋತೀಯಾ? ಚೈನೀಸ್, ಕಾಂಟಿನೆಂಟಲ್, ಪಿಜ್ಜಾ, ಬರ್ಗರ್ ಎಂದ ಮೆನು ಅವಳತ್ತ ತಳ್ಳಿ. ನನಗೆ ಮೋಮೋಸ್, ಫ್ರೆಂಚ್ ಫ್ರೈಸ್ ಎಂದಳು ಮೆನು ನೋಡದೆಯೇ. ಇಲ್ಲಿ ತುಂಬ ವೆರೈಟಿ ಸಿಗುತ್ತೆ, ಬೇರೆ ಟ್ರೈ ಮಾಡು ಎಂದ ಮೆನುವನ್ನು ನೋಡಿದವಳ ನೋಡಿ. ನನಗೆ ಅದೇ ಸಾಕು, ನೀನು ಬೇರೆ ಆರ್ಡರ್ ಮಾಡು, ನಾನು ತಿಂತೀನಿ ಎಂದಾಗ ನಕ್ಕವ ತನಗೆ ಬೇಕಾದ ಒಂದೆರಡು ಚೈನೀಸ್ ಫುಡ್ ಆರ್ಡರ್ ಮಾಡಿದ. ಅದಕ್ಕೂ ಮೊದಲು ಒಂದೆರಡು ಸ್ಟಾರ್ಟರ್ಸ್. ಮೊದಲು ಒಂದು ಪಾಪಡನ್ನೇ ಇಬ್ಬರು ಹಂಚಿಕೊಂಡು ತಿಂದರು. ನಂತರ ಬಂದದ್ದು ಅವಳ ಮೋಮೋಸ್. ತಗೊಳ್ಳಿ, ನೀವು ಟೇಸ್ಟ್ ಮಾಡಿ ಎಂದು ಒಂದನ್ನು ತೆಗೆದು ಬಾಯಿಯಲ್ಲಿ ಉರುಬುತ್ತಾ ಅವನ ಬಾಯಿಗಿಟ್ಲು. ಅವಳನ್ನೇ ನೋಡುತ್ತಾ ಬಾಯಿ ತೆರೆದವ. ಇಷ್ಟು ದಿನ ಮೋಮೋಸ್ ಸ್ಪೈಸಿ ಇರ್ತಿತ್ತು, ಬಟ್ ಇವತ್ತು ಸ್ವೀಟ್ ಆಗಿದೆ ಎಂದ ಟಿಶ್ಯೂವನ್ನು ತುಟಿಗೊಟ್ಟಿಕೊಂಡ. ಇಲ್ವಲ್ಲ, ನನಗೆ ಸ್ಪೈಸಿನೇ ಇಷ್ಟ ಎಂದು ತಿಂದು ಅವನ ನೋಡಿದವಳ. ಅವನ ನೋಟಕ್ಕೆ ನಾಚಿ, ರಾಮ್, ನಿಮಗೆ ಈ ಶೇಡ್ ಕೂಡ ಇದೆಯಾ ಎಂದಳು ಅವನ ನೋಡದೆ ಇನ್ನೊಂದು ಮೊಮೋಸ್ ಅವನ ಬಾಯಿಗಿಟ್ಟು. ನನಗೆ ತುಂಬ ಶೇಡ್ ಇದ್ದಾವೆ, ಇವತ್ತು ನೋಡಿರೋದು 2 ಶೇಡ್ ಎಂದ ಮಾರ್ಮಿಕವಾಗಿ. ಆಯಿತು ನೋಡಿ ನಿಮ್ಮ ಸೂಪ್ ಅಂತು ಎಂದಳು ವೇಟರ್ ನೋಡಿ. ಹಾಂ, ಇವಾಗ ಸೂಪ್ ಸ್ವಲ್ಪ ಸ್ಪೈಸಿ ಆಗಿದೆ, ತಗೋ ಸ್ವಲ್ಪ ಸ್ವೀಟ್ ಮಾಡು ಎಂದು ಅವಳಿಗೆ ತಿನ್ನಿಸಿದ. ರಾಮ್ ಎಂದು ನಾಚಿ ಅವನಿಟ್ಟ ಸೂಪ್ ಕುಡಿದವಳು. ನಿಮ್ಮ ಟೇಸ್ಟ್ ಚೆನ್ನಾಗಿದೆ, ಯಾವಾಗಲೂ ವೆರೈಟಿ ಟ್ರೈ ಮಾಡ್ತೀರಾ ಎಂದಳು ಚಂದದಿಂದ. ಹಾಗೇನಿಲ್ಲ, ಎಲ್ಲ ಡಿಶಸ್ ಹೆಸರು ಟೇಸ್ಟ್ ನನಗೆ ಗೊತ್ತು, ಯಾವಾಗ ಏನು ತಿನ್ನುವ ಮೂಡಿರುತ್ತೋ ಆಗ ತಿಂತೀನಿ ಎಂದ ಕೂದಲನ್ನು ಹಿಂದೆ ತಳ್ಳಿ. ನೋಡಿ, ನಾನು ಮಾತ್ರ ಮೋಮೋಸ್, ಫ್ರೆಂಚ್ ಫ್ರೈಸ್, ಕೆಲವೊಮ್ಮೆ ನೂಡಲ್ಸ್ ಅಷ್ಟೇ ತಗೊಳ್ಳೋದು ಎಂದು ಹೇಳುತ್ತಿದ್ದವಳ ತುಟಿಗೆ ಅಂಟಿದ್ದ ಸೂಪ್ ಅವನ ಗಮನ ಸೆಳೆಯುತ್ತಿದೆ. ಮತ್ತೇನಾದರೂ ಆರ್ಡರ್ ಮಾಡಲಾ ಎಂದ ಕಣ್ ತಪ್ಪಿಸಿ. ಬೇಡ, ಸಾಕಾಯಿತು, ಇವಾಗ ನಿಮ್ಮ ಮನಸ್ಸು ಓಕೆ ಅಲ್ವಾ, ಎಲ್ಲಾದರೂ ಹೋಗೋದು ಬೇಡ, ಆಫೀಸಿಗೆ ಹೋಗೋಣ ಎಂದಾಗ ನಕ್ಕನವ ಅವಳ ಕಾಳಜಿಗೆ. ನಿಂತರ ಹುಡುಗಿ ಸಿಕ್ಕಿಬಿಟ್ರೆ ಸಾಕು, ಕಣ್ಣು ಮುಚ್ಚಿ ಹೋಗ್ತಾರೆ ಅಪ್ಪ ಅಮ್ಮ ಎಂದಾಗ ತಟ್ಟನೆ ಅವನತ್ತ ನೋಡಿ. ನಿಮ್ಮ ಮನೇಲಿ ನನ್ನ ಒಪ್ತಾರಾ? ಐ ಮೀನ್ ನಿಮ್ಮ ಸ್ಟೇಟಸ್, ನನ್ನ ಸ್ಟೇಟಸ್ ಎಂದಳು ಬಾಯಿ ತುಂಬ ಅವನಿಟ್ಟ ರೋಲ್ ತುಂಬಿಕೊಂಡು. ನಮ್ಮ ಮನೇಲಿ ಮದುವೆ ಮಾಡೋದಕ್ಕೆ ಕಾಯ್ತಿದ್ದಾರೆ. ನಾನು ಯಾರನ್ನು ತೋರಿಸಿದ್ರು ಓಕೆ ಅವರಿಗೆ. ನಮ್ಮ ಮನೇಲಿ ಹಣ ಆಸ್ತಿ ನೋಡೋದು ನಾನೊಬ್ಬನೇ. ನನಗೆ ಇಷ್ಟ ಆಗಿದೆಯಾ ಅಂದಮೇಲೆ ಮತ್ತೇನು ಅಲ್ವಾ ಎಂದ ಅವಳಂತೆಯ. ಓ ಎಂದವಳು ಕೊಂಚ ಹಿಂದೆ ಸರಿದು. ನನ್ನ ಹೊಟ್ಟೆ ಫುಲ್ ಆಯಿತು ಎಂದಾಗ ಇನ್ನೂ ತಡೆಯದೆ ಟಿಶ್ಯೂ ತೆಗೆದು ಅವಳ ತುಟಿ ಒರೆಸಿದವ. ತಿಂದಾದ ಮೇಲೆ ಹೀಗೆ ಒಮ್ಮೆ ಮಾಡ್ಕೋಬೇಕು ಎಂದಾಗ ನಾಚಿದ ಹುಡುಗಿ, ನಾನು ಕಾರ್ ಬಳಿ ಇರ್ತೀನಿ ಎಂದು ಓಡಿದ್ಲು. ಇಷ್ಟೊಂದು ನಾಚಿಕೆ ಎಂದು ನಕ್ಕಬ ಬಿಲ್ ಕೊಟ್ಟು ನಡೆದ. ಅವರನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದ ರಮಣ್ ಕಣ್ಣಿಗೆ ಇಬ್ಬರು ಬಿದ್ದಿದ್ದೆ ಫೋಟೋ ತೆಗೆದುಕೊಂಡುಕೊಂಡ ಕೋಪದಿ. ಆದರೆ ಅವನ ಈ ಫೋಟೋಗಳೇ ಮುಂದೆ ಅವರಿಗೆ ಸಹಾಯ ಆಗುವುದೆಂದು ಅರಿಯಲಿಲ್ಲ ಅವನಿಗೆ.
ಅವಳಿಗೆ ಸ್ನ್ಯಾಕ್ಸ್ ಕೊಡಿಸಿದವ ಅವಳನ್ನು ಮತ್ತೆ ಆಫೀಸ್ಗೆ ಕರೆತಂದಿದ್ದ. ಮೊದಲೇ ಅವಳನ್ನು ಬಿಟ್ಟು ಇರ್ತಿಲ್ಲ. ಇನ್ನು ಅವಳು ಮದುವೆಗೆ ಒಪ್ಪಿದ ಮೇಲೆ ಬಿಟ್ಟನಿಗೆ ಅರ್ಧ ಗಂಟೆಗೊಮ್ಮೆ ಅವಳನ್ನು ತನ್ನ ಚೇಂಬರ್ಗೆ ಕರೆಸಿಕೊಳ್ಳುತ್ತಿದ್ದ. ಇಲ್ಲದ ಕೆಲಸ ಹೇಳಿ ಕೂರಿಸಿಕೊಳ್ಳುತ್ತಿದ್ದ. ರಾಮ್, ನಿಮ್ದು ಅತಿ ಆಯಿತು. ಇನ್ನೊಮ್ಮೆ ಸುಮ್ಮನೆ ಕರೆದ್ರೆ ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಷ್ಟೆ ಎಂದಳು ಕೋಪದಿಂದ. ಅವಳಿಗೂ ಸಾಕಾಗಿ ಹೋಗಿತ್ತು ಅವನ ಹೊಸ ವರಸೆ. ನಿನ್ನ ನೋಡದೇ ಇದ್ದರೆ ಸೊರಗಿ ಹೋಗ್ತೀನಿ ಕಡೆ ಎಂದ ಕೆನ್ನೆ ಮೇಲೆ ಕೈ ಕೊಟ್ಟು. ಅದೇನು ಮಾಡುತ್ತಿದ್ದನೋ. ಈಗೀಗ ಕೆಲಸದ ಮೇಲೆ ಆಸಕ್ತಿಯೇ ಇಲ್ಲ ಅವನಿಗೆ. ಯಾವ ಮೂವಿ ನೋಡಿ ಬಂದರೆ ಈ ಡೈಲಾಗ್ ಹೇಳೋಕೆ ಎಂದಳು ಅವನ ಕೆಕ್ಕರಿಸಿ ನೋಡಿ. ಗೊತ್ತು ಅವಳಿಗೆ ಅವನಿಗೆ ನೆಟ್ಟಗೆ ಮಾತನಾಡಲೇ ಬರುವುದಿಲ್ಲವೆಂದು. ಅದೇನೋ ಆವಾಗಲೇ ಸಾಂಗ್ ನೋಡ್ತಿದ್ದೆ. ದಿನ ನಿನ್ನ ನೋಡುತ್ತಿದ್ರೆ ನನಗೆ ಬ್ಲಡ್ಡು ಸ್ವಲ್ಪ ಕಮ್ಮಿ ಆದಂಗೆ ಎಂದು ಎದು ಅವಳ ಹತ್ರ ಬಂದವ. ಬೇಗ ಮದುವೆ ಆಗೋಣ ಕಣೆ, ನನಗೆ ನಿನ್ನಿಂದ ದೂರ ಇರೋಕ್ಕಾಗ್ತಿಲ್ಲ ಈಗೀಗ ಎಂದ ಅವಳ ಕೈ ಹಿಡಿದು. ಯಪ್ಪ ದೇವ್ರೆ, ಈ ರಾವಣನ ಹೊಸ ಅವತಾರ ನೋಡೋಕ್ಕಾಗ್ತಿಲ್ವೇ? ಇಷ್ಟೊಂದು ಪ್ರೀತಿ ಯಾವ ಗ್ಯಾಪಲ್ಲಿ ಆಗೋಯ್ತು ಎಂದು ಮೇಲೆ ನೋಡಿ ಹೇಳಿದವಳ ನಡು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡವ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡೆ. ಯಾವಾಗ ಬರಲಿ ಮದುವೆ ಬಗ್ಗೆ ಮಾತಾಡೋಕೆ ಎಂದಮ್ಮ ಅತ್ತೆ. ಅದೊಂದು ಮಾತು ಬಿಟ್ಟರೆ ಅವನ ಗಾಡಿ ಮುಂದೆ ಹೋಗುತ್ತಲೇ ಇಲ್ಲ. ಪದೇ ಪದೇ ಅದೇ ಮಾತು. ನಾನೊಮ್ಮೆ ಹೇಳಿದ್ಮೇಲೆ ಮುಗೀತು. 6 ತಿಂಗಳು ಕಾಯಲೇಬೇಕು ನೀವು. ಹೀಗೆ ಮಾಡ್ತೀರಿ, ಕೆಲಸ ಬಿಟ್ಟು ಹೋಗ್ತಾ ಇರ್ತೀನಿ ಎಂದಳು ಅವನ ನೋಡಿ. ಚೇಡಿಕೆಯ ನಗು ನಗುತ್ತಾ. ಕಾಡುವ ಸರದಿ ಈಗ ಅವಳದ್ದು. ಆಗಲ್ಲ ನನಗೆ. ನೀನು ಸಂಜೆ ಆದರೆ ನಿನ್ನ ಮನೆಗೆ ಹೋಗ್ತೀಯ, ಮತ್ತೆ ನಿನ್ನ ನೋಡೋದಕ್ಕೆ ನಾನು ಬೆಳಗ್ಗೆವರೆಗೂ ಕಾಯಬೇಕು ಎಂದು ಪುಟ್ಟ ಮಗುವಿನಂತೆ ನುಡಿದಾಗ ಅವನ ಕೊರಳಿಗೆ ತನ್ನೆರಡು ಕೈ ಬಳಸಿ ತಬ್ಬಿದವಳು. ಕಾಯೋದ್ರಿಂದ ಪ್ರೀತಿ ಹೆಚ್ಚಾಗುತ್ತಂತೆ, ಅದಕ್ಕೆ ಕಾಯಿರಿ ಎಂದಳು ಹುಬ್ಬು ಹರಿಸಿ. ಮುಂದೊಮ್ಮೆ ಇದೇ ಮಾತನ್ನು ನೆನೆದು ಜೀವನ ಸಾಗಿಸಬೇಕೆಂಬ ಸಣ್ಣ ಆಲೋಚನೆಯೂ ಇಲ್ಲ ಅವಳಿಗೆ. ಅಷ್ಟೊಂದಿಷ್ಟ ಆಗಿದೆನಾ ರಾಮ್ ನಾನು ನಿಮಗೆ? ಯಾಕೋ ನಂಬೋದಕ್ಕೆ ಕಷ್ಟ ಆಗ್ತಿದೆನಪ್ಪ ಎಂದಳು ತಮಾಷೆಯಾಗಿ. ಅಷ್ಟಕ್ಕೆ ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಸಾಲುಗಟ್ಟಿದ್ವು. ಯಾಕೆ ಜನಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದ ತೊದಲುತ್ತಾ. ಅಭಯ ಯಾಕೆಂದು ಅವನಿಗಷ್ಟೇ ಗೊತ್ತು. ಸುಮ್ಮನೆ ತಮಾಷೆ ಮಾಡಿದ ರಾಮ್. ನೀವು ಚಿಂತೆ ಮಾಡಬೇಡಿ. ನಮ್ಮ ಮನೆಯಲ್ಲಿ ಇರೋ ವಾತಾವರಣ ಸ್ವಲ್ಪ ತಣ್ಣಗಾದ ಮೇಲೆ ನಾನು ನಮ್ಮಿಬ್ಬರ ಬಗ್ಗೆ ಮಾತಾಡ್ತೀನಿ. ಮತ್ತು ಅತ್ತೆ ಅಜ್ಜಿನ ಬಿಟ್ಟು ಎಲ್ಲ ಹೋಗ್ತಾರೆ. ಇನ್ನು ನೀವು ಬಂದು ಮಾತಾಡಿದರೆ ಅಜ್ಜಿನೂ ಒಪ್ತಾರೆ. ಆಮೇಲೆ ಅತ್ತೆ ಮಾವ ಕೋಪ ಮಾಡ್ಕೋಬೋದು. ಆದರೆ ನನ್ನ ಖುಷಿಗಿಂತ ಅವರ ಕೋಪ ದೊಡ್ಡದಲ್ಲ ನನಗೆ. ಆ ರಮಣ್ಣ ಮದುವೆ ಇಷ್ಟ ಇಲ್ಲ ನನಗೆ. ನೀವು ಸಿಗದೆ ಹೋಗಿದ್ರೆ ಅಣ್ಣನಿಗೆ ತುಂಬ ಕಷ್ಟ ಆಗ್ತಿತ್ತು ನನಗೆ ತಕ್ಕ ಗಂಡು ಹುಡ್ಕೋದಕ್ಕೆ ಎಂದವಳ ನೋಡಿದವ. ಮತ್ತೆ ಬೇಗ ಮನೇಲಿ ಮಾತಾಡು ಎಂದಾಗ ತಲೆ ಆಡಿಸಿದ್ಲು. ಹೌದು, ಎಲ್ಲ ಹುಡುಗಿರಿಗೂ ಇರೋ ರೀತಿ ನಿನಗೆ ಆಸೆ ಇರಲಿಲ್ವಾ ನನ್ನ ಹುಡುಗ ಹೇಗಿರಬೇಕು ಅಂತ ಎಂದ ಕುತೂಹಲದಿಂದ. ಮೊನ್ನೆನೇ ಹೇಳಿದ್ನಲ್ಲ ರಾಮ್, ತುಂಬ ಅಲ್ಲದೆ ಇದ್ರೂ ಒಳ್ಳೆಯನಾಗಿರಬೇಕು, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು, ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಹೀಗೆ ತುಂಬ ಇದ್ವು ಎಂದು ಹೇಳಿದವಳ ತುಟಿಯನ್ನು ತನ್ನೆರಡು ಬೆರಳಲ್ಲಿ ಹಿಡಿದವ. ನನಗೂ ಆಸೆ ಇದ್ವು. ನನ್ನ ಹುಡುಗಿ ಹೀಗೆ ಇಷ್ಟು ಕ್ಯೂಟ್ ಆಗಿರಬೇಕು, ಅವಳ ತುಟಿ ಇಷ್ಟು ಚೆನ್ನಾಗಿರಬೇಕು, ಮತ್ತು ಅವಳ ತುಟಿಗೆ ನಾನು ಹೀಗೆ ಮುತ್ತು ಕೊಡಬೇಕು ಎಂದು ಅವಳ ತುಟಿಯತ್ತ ಬಾಗುವಾಗ, ಅಗ್ರಜ ರಮಣ್ ಕೇಸ್ ವಾಪಸ್ ತಗೊಂಡಿದ್ದಾನೆ ಎನ್ನುತ್ತಾ ಬಂದಲಕ್ಕೆ ತಡಬಡಿಸಿ ದೂರ ಸರಿದ್ರು ಇಬ್ಬರು. ಜಾನು ತಲೆ ಬಾಗಿಸಿದ್ಲು. ಯಾವಾಗ ನೋಡಿದ್ರು ಕರರೇ ಆಗ್ತೀಯಲ್ಲೋ, ನೋಡ್ತಿರು ನೀನು ಪ್ರೀತಿಲಿ ಬಿದ್ದ ಮೇಲೆ ಬೇಕಂತ ನಿನ್ನ ಮಧ್ಯ ನಾನು ಕರಡೆ ಹಾಕ್ತೀನಿ ಎಂದು ಅಸಹನೆಯಲ್ಲಿ ನುಡಿದ ರಾಮ್. ಅಣ್ಣ, ಇದು ಇಂಪಾರ್ಟೆಂಟ್ ವಿಷಯ ಎಂದ ತಡವರಿಸಿ. ಹೇಳಿ ಹೋಗು ಎಂದು ಅವಸರ ತೋರಿದಾಗ ನಕ್ಕ ಲಕ್ಕಿ. ರಮಣ್ ಕೇಸ್ ವಾಪಸ್ ತಗೊಂಡಿದ್ದಾನೆ, ಅದೇಗೆ 1 ಗಂಟೆಯಲ್ಲಿ ಅಂತ ಎಂದು ಲಕ್ಕಿ ಯೋಚಿಸುವಾಗ ಅವನ ತಲೆಗೊಂದು ಮೊಟಕಿದವ. ದದ್ದು, ನಾನು ಯಾರು ಹೇಳು? ರಾಮ್, ಸರ್ವಾಂಶ್ ರಾಮ್. ನನ್ನಿಂದ ಆಗಲ್ಲ ಅನ್ನೋ ಕೆಲಸ ಇಲ್ಲ. ಇನ್ನು ಇಷ್ಟು ಚಿಕ್ಕ ವಿಷಯ ಎಲ್ಲ ಏನಂತೆ, ಇದನ್ನು ಹೇಳೋಕೆ ನಮ್ಮ ಮಧ್ಯ ಬಂದ್ಯಾನೋ? ಇಂಥ ಉದಾಹರಣೆ ತುಂಬ ಇದಾವಲ್ಲ ಎಂದವನ ಕಣ್ಣುಗಳಿದ್ದದ್ದು ಮುಂದಿನ ಜಾನುವಿನ ಮೇಲೆಯ. ಸಾರಿ ಬ್ರದರ್, ಬಟ್ ನಾನು ಕರಡಿಯಲ್ಲ, ಕ್ಯೂಟ್ ಟೆಡ್ಡಿ ಬಿಯರ್. ಮತ್ತೆ ನಾನು ಪ್ರೀತಿಲಿ ಬಿದ್ದ ಮೇಲೆ ಡೋರ್ ಲಾಕ್ ಮಾಡ್ಕೋತೀನಿ, ಹೀಗೆಲ್ಲ ಓಪನ್ ರೊಮ್ಯಾನ್ಸ್ ಮಾಡಲ್ಲ ಎಂದವ ಅಲ್ಲಿ ನಿಲ್ಲದೆ ಓಡಿದರೆ ತನ್ನ ಹಣೆ ನೀವಿಕೊಂಡ ರಾಮ್. ಎಲ್ಲ ನಿಮ್ಮಿಂದಾನೆ, ಇನ್ನೊಂದು ಸಾರಿ ಕ್ಯಾಬಿನ್ಗೆ ಕರೀರಿ ನೀವು ಎಂದು ತಾನು ನಡೆದಳು ಜಾನು. ಅವಳು ಹೋದತ್ತ ನೋಡಿದವ ವ್ಯಂಗ್ಯವಾಗಿ ನಗುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ. ಆಚೆ ಬಂದಲಕ್ಕೆ ನೇರವಾಗಿ ಹೋಗಿದ್ದು ಅವನ ಪ್ರೀತಿಯ ಅರಸಿ ತನ್ನ ಕೆಲಸದಲ್ಲಿ ತೊಡಗಿದ್ದವಳ ಮುಂದೆ ಬಂದವ. ಮಿಸ್ ಮಹಾಲಕ್ಷ್ಮಿ,
ನಿಮ್ಮ ಜೊತೆ ಮಾತಾಡಬೇಕು, ಕ್ಯಾಬಿನಿಗೆ ಬನ್ನಿ ಎಂದು ಗಂಭೀರವಾಗಿ ನುಡಿದು ಅಲ್ಲಿ ನಿಲ್ಲದೆ ನಡೆದ. ಪಾಪದವಳು ತಾನೇನೋ ತಪ್ಪು ಮಾಡಿದ್ದೇನೆಂದು ತಿಳಿದು ಅವನನ್ನು ಹಿಂಬಾಲಿಸಿದ್ಲು. ಅವಳು ಬರುತ್ತಿದ್ದಂತೆ ಬಾಗಿಲು ಹಾಕಿ ಅವಳ ಬಳಿ ಬಂದವ, ಅಣ್ಣನ ಲವ್ ಕೂಡ ಸೆಟ್ಲ್ ಆಗೋಯ್ತು, ಆದರೆ ನಾನು ನಿಮಗೆ ಸೈಟ್ ಹೊಡೆಯೋಕೆ ಸ್ಟಾರ್ಟ್ ಮಾಡಿ ವರ್ಷ ಆಗೋಯ್ತು, ಇನ್ಯಾವಾಗ್ರಿ ನಮ್ಮ ಪ್ರೀತಿ ಶುರುವಾಗೋದು ಎಂದ ಅವಳ ತಬ್ಬಿ. ಲಕ್ಕಿಯವರೇ, ನೀವು ನಿಮ್ಮ ಲಿಮಿಟಲ್ಲಿ ಮೀರ್ತಿದ್ದೀರಾ ಎಂದಳು ಮಹಾಲಕ್ಷ್ಮಿ. ಯಾಕೋ ಕೋಪ ಅವಳಿಗೆ. ಆವಾಗಲಾದರೂ ನನಗೆ ಪ್ರೀತಿ ಸಿಗುತ್ತಾ ಅಂತ ಮಹಾ ಅವರೇ ಎಂದವ ತಮಾಷೆ ಮಾಡುವಾಗ ಬಲವಂತದಿ ಅವನ ಹಿಡಿತದಿಂದ ಬಿಡಿಸಿಕೊಂಡು, ನೀವು ಮಿತಿ ಮೀರ್ತಿದ್ದೀರ ಲಕ್ಕಿ, ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ. ಕೆಲಸಕ್ಕೆ ಅಂತ ಬಂದವರ ಜೊತೆ ಹೀಗೇನಾ ನೀವು ನಡ್ಕೊಳ್ಳೋದು? ನಿಮ್ಮ ಅಣ್ಣ ನೋಡಿದ್ರೆ ಜಾನು ಜೊತೆ, ನೀವು ನನ್ನ ಜೊತೆ, ಹೇಗೆ ಮಾಡಿದರೆ ನಾನು ರಿಸೈನ್ ಮಾಡ್ತೀನಿ ಎಂದಾಗ ಕೋಪಗೊಂಡ ಅವನವ. ಅಣ್ಣನ ಬಗ್ಗೆ ಮಾತು ಸಹಿಸದವ, ಇವಾಗಲೇ ಹೋಗು, ನಿನಗಾಗಿ ಯಾರೂ ಕಾಯ್ತಿಲ್ಲ ಇಲ್ಲಿ, ನನ್ನ ಬಗ್ಗೆ ಮಾತಾಡು, ನಾನು ಮಾಡಿದ ತಪ್ಪು, ಹಾಗಂತ ನನ್ನ ಅಣ್ಣ ಅತ್ತಿಗೆ ಬಗ್ಗೆ ಮಾತಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ, ಗೆಟ್ ಲಾಸ್ಟ್ ಎಂದು ಅರಚಿದಲಕ್ಕೆ. ತನ್ನ ಅಣ್ಣನ ಬಗ್ಗೆ ಮಾತನಾಡಿದರೆ ಹೇಗೆ ತಾನೇ ಸಹಿಸಿಯಾನು? ಅವನ ಕೋಪ ನೋಡಿ ಉಗುಳು ನುಂಗಿ ಓಡಿದಳು ಮಹಾ. ಛೆ ಎಂದು ಮನ ಕೆಡಿಸಿಕೊಂಡವ ಅರ್ಧ ದಿನ ರಜೆ ಹೇಳಿ ನಡೆದ ಮನೆಯ ಕಡೆಗೆ. ಸಂಜೆವರೆಗೂ ರಾಮ್ ಕ್ಯಾಬಿನ್ಗೆ ಹೋಗಲೇ ಇಲ್ಲ. ಹುಡುಗಿ ಆಗಷ್ಟೇ ಅವನಿಂದ ಸಿಗಬೇಕಾಗಿದ್ದ ಮುದ್ದಾದ ಮೈದುನದ ದಯೆಯಿಂದ ಕೈತಪ್ಪಿ ಹೋಗಿದ್ದ ಮುತ್ತಿನ ಬಗ್ಗೆ ನೆನೆದು ನಾಚುತ್ತಲೇ ಕೆಲಸದಲ್ಲಿ ತೊಡಗಿದ್ಲು. ಸಂಜೆ ಅವನಿಗೂ ಹೇಳದೆ ಆಫೀಸ್ವರೆಗೆ ನಿಂತು ಕಾಯುವಾಗ ಅವನೇ ಅವಳ ಅರಸಿ ಬಂದ. ಹೊರಡುವಾಗ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗಲ್ವ ನಿನಗೆ ಎಂದ ಕೋಪದಿ ಬುಸುಗುಡುತ್ತಾ. ಅಂದು ಬಂದರೆ ನೀವು ಕಾಡ್ತೀರಾ ಅಂತ ಬರಲಿಲ್ಲ ಎಂದಳು ಮೆತ್ತಗೆ. ಅದಕ್ಕೆ ಏನೋ ಅಮ್ಮೋರು ಆವಾಗಲಿಂದ ನನ್ನ ಕ್ಯಾಬಿನ್ ಕಡೆ ಮುಖಾನು ಹಾಕದೇ ಇದ್ದದ್ದು ಎಂದುವ ಅವಳ ಬಳಿ ಬರುವಾಗ ದೂರ ಸರಿದವಳು. ರಾಮ್, ಇದು ಪಾರ್ಕಿಂಗ್, ಯಾರಾದರೂ ನೋಡ್ತಾರೆ, ಸುಮ್ಮನೆ ನಿಲ್ಲಿ ಎಂದಳು ಅವನನ್ನು ಅಲ್ಲೇ ತಡೆದು. ಯಾರು ನೋಡಿದರೂ ನನಗೇನು ಭಯ ಇಲ್ಲ, ಇದು ನನ್ನ ಆಫೀಸ್ ಎಂದ ಅವಳಿಗೆ ಕಣ್ಮಿಟುಕಿಸಿ. ಆದರೆ ಆಮೇಲೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಸೊ ಸುಮ್ಮನೆ ಇರಿ ಎಂದಾಗ ಮತ್ತೊಂದು ಹೆಜ್ಜೆ ಅವಳತ್ತ ಬಂದವ. ಆಗಲ್ಲ ಎಂದಾಗ ಕಿರಿಕಿರಿಗೊಂಡವಳು. ರಾಮ್, ನೀವು ಹೋಗಿ, ಅಣ್ಣ ಇನ್ನೇನು ಬರ್ತಾನೆ, ಅವನ ಜೊತೆ ಹೋಗ್ತೀನಿ ಎಂದಳು ಜಾನು. ಪರವಾಗಿಲ್ಲ, ಅವರು ಬರೋವರೆಗೂ ನಿನ್ನ ಜೊತೆ ಇರ್ತೀನಿ ಎಂದವ ಅವಳ ಕೈ ಹಿಡಿದು ನಿಂತಾಗ ಸೌಂಡ್ ಮಾಡುತ್ತಾ ಬಂದಿತ್ತು ಅಭಿಯ ಬೈಕ್. ಅಣ್ಣ, ಅದು ಅದು ಎಂದಳು ತಾನು ಅವನ ಕೈ ಹಿಡಿದು ನಿಂತಿದ್ದಕ್ಕೆ ತನ್ನಣ್ಣ ಏನಂದುಕೊಂಡನೋ ಎಂದು. ಬಾಸ್ ಬಿಟಿ, ಟೈಮ್ ಆಗುತ್ತೆ ಎಂದ ಗಂಭೀರ ಸ್ವರದಿ. ಭಯದಿ ಬೈಕೇರಿ ಕುಳಿತಾಗ ಕಣ್ಣಲ್ಲೇ ರಾಮ್ನ ನೋಡಿದಳು. ಅವ ಒಪ್ಪಿಗೆ ಕೊಟ್ಟ. ಅಣ್ಣ, ಅದು ನಾನು ಎಂದು ಹೇಳುವವಳ ಮಾತು ತಡೆದವ. ನೀನು ಮಾಡ್ತಿರೋದು ಸರಿ ಇಲ್ಲ ಜಾನು, ಇದು ಸರಿಯಲ್ಲ ಎಂದನವ. ತನ್ನಣ್ಣ ಒಪ್ಪುವ ಎಂದುಕೊಂಡಿದ್ದವಳ ಧೈರ್ಯ ಕುಸಿದಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡುತ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಹೀಗೆ ಇರಲಿ ಆಯಿತಾ.